ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಇವತ್ತಿನ ದಿನ ವೃತ್ತದಲ್ಲಿನ ಕೋನಗಳು, ಆ್ಯಂಗಲ್ಸ್ ಇನ್ ಎ ಸರ್ಕಲ್, ಇದ್ರ ಬಗ್ಗೆ ಅಧ್ಯಯನ ಮಾಡೋಣ. ಇದೇ ಚಾಪ್ಟರ್ನ ಇನ್ನೊಂದು ಪಾರ್ಟ್, ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ಸ್, ಇದ್ರ ಬಗ್ಗೆ ಇದರ ಇನ್ನೊಂದು ಪಾರ್ಟಲ್ಲಿ ಮತ್ತೆ ಅಧ್ಯಯನ ಮಾಡೋಣ. ಈಗಾಗಲೇ ನಿಮಗೆ ವೃತ್ತಗಳ ಬಗ್ಗೆ 2 ಪಾರ್ಟ್ಗಳನ್ನು ಅಧ್ಯಯನ ಮಾಡಿರ್ತೀರಿ, 2 ವಿಡಿಯೋಗಳೆಲ್ಲ ನೋಡಿದ್ದೀರಿ. ಅದರಲ್ಲಿ ವೃತ್ತದ ಡೆಫಿನೇಷನ್ಸ್, ವೃತ್ತದ ವ್ಯಾಖ್ಯೆ ಅದನ್ನು ತಿಳ್ಕೊಂಡಿದ್ದೀರಿ. ಹಾಗೆ ಪ್ರಾಪರ್ಟೀಸ್ ಆಫ್ ಕಾರ್ಡ್ಸ್, ಜಾದ ಗುಣಲಕ್ಷಣಗಳು. ಜಾ ಅಂತ ಹೇಳಿದರೆ ಏನು? ಜಾ ಮತ್ತು ವೃತ್ತ ಕೇಂದ್ರಕ್ಕೆ ಇರುವಂಥ ದೂರ, ವೃತ್ತ ಕೇಂದ್ರದಿಂದ ಜಾ ಕೇಳಿದಿರುವಂಥ ಲಂಬ, ಇವುಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡಿದ್ದೀವಿ. ಈಕ್ವಲ್ ಕಾರ್ಡ್ ಸಬ್ಟೆಂಡ್ ಈಕ್ವಲ್ ಆ್ಯಂಗಲ್ಸ್ ಅಟ್ ದ ಸೆಂಟರ್, ವೃತ್ತದಲ್ಲಿ ಸಮನಾಗಿರುವಂಥ ಜಾಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತೆ. ಹಾಗೆಯೇ ಇಫ್ 2 ಕಾರ್ಡ್ಸ್ ಸಬ್ಟೆಂಡ್ ಈಕ್ವಲ್ ಆ್ಯಂಗಲ್ಸ್ ಅಟ್ ದ ಸೆಂಟರ್ ಆಫ್ ಎ ಸರ್ಕಲ್ ದೆನ್ ದೇ ಆರ್ ಈಕ್ವಲ್ ಇನ್ ಲೆಂತ್. ವೃತ್ತದಲ್ಲಿ 2 ಜಾಗಳು ಕೇಂದ್ರದಲ್ಲಿ ಏರ್ಪಡಿಸುವಂಥ ಕೋನಗಳು ಸಮನಾಗಿದ್ದರೆ ಆ ಜಾಗಳ ಉದ್ದಗಳು ಸಮನಾಗಿರುತ್ತೆ. ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ಸೆಂಟರ್ ಆಫ್ ಎ ಸರ್ಕಲ್ ಟು ದ ಕಾರ್ಡ್ ಬೈಸೆಕ್ಟ್ ದ ಕಾರ್ಡ್. ವೃತ್ತ ಕೇಂದ್ರದಿಂದ ಜಾ ಕೇಳಿದಿರುವಂಥ ಲಂಬವು ಜಾವನ್ನು ಅರ್ಧಿಸುತ್ತದೆ. ಇದರ ವಿಲೋಮ ಹೇಳಿಕೆ. ದ ಲೈನ್ ಡ್ರಾನ್ ಫ್ರಮ್ ಸೆಂಟರ್ ಆಫ್ ಎ ಸರ್ಕಲ್ ಟು ಬೈಸೆಕ್ಟ್ ಎ ಕಾರ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಕಾರ್ಡ್. ವೃತ್ತ ಕೇಂದ್ರದಿಂದ ಜಾವನ್ನು ಅರ್ಧಿಸುವಂತೆ ಎಳೆದಿರುವಂಥ ರೇಖೆ ಜಾಕ್ಕೆ ಲಂಬವಾಗಿರುತ್ತದೆ. ಈಕ್ವಲ್ ಕಾರ್ಡ್ಸ್ ಆರ್ ಅಟ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಸೆಂಟರ್ ಆಫ್ ಎ ಸರ್ಕಲ್. ವೃತ್ತದಲ್ಲಿ ಸಮನಾಗಿರುವಂಥ ಜಾಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ. ಹಾಗೆ ಕೇಂದ್ರದಿಂದ ಸಮನಾಗಿರುವಂಥ ದೂರದಲ್ಲಿರುವಂಥ ಜಾಗಳು ಸಮನಾದ ಅಳತೆಯನ್ನು ಹೊಂದಿರುತ್ತವೆ. ಇದಿಷ್ಟನ್ನು ಇದರ ಹಿಂದಿನ ಚಾಪ್ಟರ್ಗಳಲ್ಲಿ 2 ಪಾರ್ಟ್ಗಳಲ್ಲಿ ಅಧ್ಯಯನ ಮಾಡಿದರೆ, ಇವತ್ತಿನ ಪಾರ್ಟಲ್ಲಿ ಸೆಂಟ್ರಲ್ ಆ್ಯಂಗಲ್ ಮತ್ತು ದ ಇನ್ಸ್ಕ್ರೈಬ್ಡ್ ಆ್ಯಂಗಲ್, ಕೇಂದ್ರ ಕೋನ ಮತ್ತು ಅಂತಸ್ಥ ಕೋನ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ವೃತ್ತ ಇದೆ, ವೃತ್ತದಲ್ಲಿ AXB ಅಂತ ಹೇಳೋದೊಂದು ಕಂಸ ಆಗಿದೆ. ವೃತ್ತದ ಒಂದು ಭಾಗವನ್ನು ನಾವು ಕಂಸ ಅನ್ನೋದ ಕರಿತೀವಿ. ಆ ಕಂಸದ ತುದಿಗಳನ್ನು A ಮತ್ತು Bಗಳನ್ನು ವೃತ್ತ ಕೇಂದ್ರಕ್ಕೆ ಸೇರಿಸಿದಾಗ ಇಲ್ಲಿ ಉಂಟಾಗುವಂಥ ಕೋನ AOB ಏನು ಉಂಟಾಗುತ್ತಲ್ಲ, ಈ ಕೋನವನ್ನು ಕೇಂದ್ರ ಕೋನ ಅಥವಾ AXB ಕಂಸದಿಂದ ಉಂಟಾಗಿರುವಂತಹ ಕೋನ ಅನ್ನೋದಾಗ ಕರಿತೀವಿ. ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಎನ್ ಆರ್ಕ್ AXB ಅನ್ನೋದಾಗ ಕರಿತೀವಿ. ಈಗ AXB ಅನ್ನೋ ಒಂದು ಕಂಸ, ಈ ಉಳಿದಿರೋ ಭಾಗ, ಇಲ್ಲೊಂದು P ಅಂತ ಹೆಸರು ಕೊಟ್ಕೊಂಡ್ರೆ APB ವೃತ್ತದ ಭಾಗ ಏನಿದೆಯಲ್ಲ, ಅಂದರೆ ಅಧಿಕ ಕಂಸ ಇದೆಯಲ್ಲ, ಈ ಅಧಿಕ ಕಂಸದ ಮೇಲೆ ಎಲ್ಲಾದರೂ ಒಂದು ಬಿಂದುವನ್ನಿಟ್ಟು A ಮತ್ತು Bಗಳನ್ನು ಆ ಬಿಂದುವಿಗೆ ಸೇರಿಸಿದಾಗ ಉಂಟಾಗುವಂಥ ಕೋನವನ್ನು, APB ಕೋನ ಏನು ಉಂಟಾಗುತ್ತಲ್ಲ, ಈ ಕೋನವನ್ನು ಅಂತಸ್ಥ ಕೋನ, ಇನ್ಸ್ಕ್ರೈಬ್ಡ್ ಆ್ಯಂಗಲ್, ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಎನ್ ಆರ್ಕ್ ಆನ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಸರ್ಕಲ್ ಅನ್ನೋದಾಗ ಕರಿತೀವಿ. ಆ್ಯಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ ಅಟ್ ದ ಸೆಂಟರ್ ಆಫ್ ಎ ಸರ್ಕಲ್ ಈಸ್ ಟ್ವೈಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಇಟ್ ಅಟ್ ಎನಿ ಪಾಯಿಂಟ್ ಆನ್ ಅದರ್ ಪಾರ್ಟ್ ಆಫ್ ದ ಸರ್ಕಲ್. ಒಂದು ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದ ವೃತ್ತದ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರುತ್ತದೆ. ಈಗಾಗಲೇ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಈ ಚಿತ್ರದಲ್ಲಿ AOB ಕೋನವು APB ಕೋನದ 2ರಷ್ಟಿರುತ್ತದೆ. ಕೇಂದ್ರ ಕೋನವು ಪರಿಧಿ ಕೋನದ 2ರಷ್ಟಿರುತ್ತೆ ಅಂತ ನಾವು ತಿಳ್ಕೊಂಡು ಹೋಗ್ಬೋದು. ಹೇಗೆ ಸಾಧ್ಯ ಆಗುತ್ತದು? NIOS ಬುಕ್ಕಲ್ಲಿ ಅದ್ರ ಬಗ್ಗೆ ಏನು ಡಿಸ್ಕಸ್ ಮಾಡೋದಿಲ್ಲ, ಸಾಧನೆಯ ಬಗ್ಗೆ. ಸುಮ್ಮನೆ ತಿಳ್ಕೊಂಡಿರಲಿ ಅನ್ನೋದಕ್ಕೋಸ್ಕರ ಹೇಳಬೇಕು ಅಂತ ಹೇಳಿದ್ರೆ, ಈ ಚಿತ್ರದಲ್ಲಿ ತ್ರಿಭುಜ APO ಅಂತ ಹೇಳೋದು ಒಂದು ಸಮದ್ವಿಬಾಹು ತ್ರಿಭುಜ ಆಗಿದೆ. ಯಾಕೆ ಅಂತ ಹೇಳಿದರೆ, ಈ ಚಿತ್ರದಲ್ಲಿ OA ಮತ್ತು OP ಒಂದೇ ವೃತ್ತದ ತ್ರಿಜ್ಯಗಳು ಸಮನಾಗಿದ್ದಾವೆ. ಆದ್ದರಿಂದ ಇದೊಂದು ಸಮದ್ವಿಬಾಹು ತ್ರಿಭುಜ ಆಗಿದೆ. ಸಮದ್ವಿಬಾಹು ತ್ರಿಭುಜದ ಪಾದಕೋನಗಳು ಸಮನಾಗಿರುತ್ತವೆ. ಒಂದು ವೇಳೆ ಕೋನ AX ಆಗಿದ್ದರೆ ಇಲ್ಲಿರುವಂಥ ಕೋನ APO ಕೂಡ X ಆಗಿರುತ್ತೆ. ಹಾಗೆಯೇ ಈ ತ್ರಿಭುಜ OBP ಅದು ಕೂಡ ಸಮದ್ವಿಬಾಹು ತ್ರಿಭುಜ. ಏಕೆಂದರೆ OB ಎಷ್ಟಿರುತ್ತೋ OP ಅಷ್ಟೇ ಉದ್ದ ಇರುತ್ತೆ. ಇಲ್ಲಿರುವಂಥ B ಕೋನವನ್ನು ನಾನು Y ಅಂತ ತಿಳ್ಕೊಂಡ್ರೆ ಇಲ್ಲಿರುವಂಥ ಕೋನ ಇದು ಕೂಡ Y ಆಗುತ್ತೆ. ಸಮದ್ವಿಬಾಹು ತ್ರಿಭುಜದ ಪಾದಕೋನಗಳು ಸಮನಾಗಿರುತ್ತೆ.
ಹಾಗೆ ನೀವು ತ್ರಿಭುಜದ ಪಾಠದಲ್ಲಿ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಬಹಿರ್ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಇದು ಎ, ಇದು ಬಿ ಆಗಿದ್ದರೆ ಇಲ್ಲಿ ಎ ಪ್ಲಸ್ ಬಿ ಆಗಿರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ಇಫ್ ಎ ಸೈಡ್ ಆಫ್ ಎ ಟ್ರಯಾಂಗಲ್ ಈಸ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸ್ಡ್ then the exterior angle so formed is equal to sum of its interior opposite angles. ಸೊ ಈ ಒಂದು ಹೇಳಿಕೆಯ ಪ್ರಕಾರ ಎಕ್ಸ್ ಪ್ಲಸ್ ಎಕ್ಸ್ 2x ಆಗುತ್ತಿದೆ. ಅದೇ ಥರದಲ್ಲಿ ತ್ರಿಭುಜ ಬಿ ಪಿ ಒ ತಗೊಂಡಾಗ ಇಲ್ಲಿರುವಂಥ ಕೋನ ಬಿ ಒ ಕ್ಯೂ ಬಹಿರ್ಕೋನ ಆಗಿರುತ್ತೆ. ಅಂತರಾಭಿಮುಖ ಕೋನಗಳ ಮೊತ್ತ ಅಂದರೆ ವೈ ಪ್ಲಸ್ ವೈ 2y ಆಗುತ್ತೆ. ಕೋನ ಎ ಒ ಬಿ ಎಷ್ಟಾಗುತ್ತೆ ಅಂದರೆ 2x ಪ್ಲಸ್ 2y, ದಟ್ ಈಸ್ 2 ಇಂಟು ಎಕ್ಸ್ ಪ್ಲಸ್ ವೈ ಆಗುತ್ತೆ. 2 ಕಾಮನ್ ತೆಗೆದ್ರೆ 2 ಇಂಟು ಎಕ್ಸ್ ಪ್ಲಸ್ ವೈ ಆಗುತ್ತೆ. ಇಲ್ಲಿರುವಂಥ ಪಿ ಕೋನ ಎಕ್ಸ್ ಪ್ಲಸ್ ವೈ ಇದೆ, ಓ ಕೋನ 2 ಇಂಟು ಎಕ್ಸ್ ಪ್ಲಸ್ ವೈ ಇದೆ. ಆದ್ದರಿಂದ ಕೇಂದ್ರ ಕೋನವು ಪರಿಧಿ ಕೋನದ 2ರಷ್ಟಿದೆ ಅಂತ ಹೇಳಬಹುದು. ಒಂದೇ ವೃತ್ತಖಂಡದಲ್ಲಿನ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಚಿತ್ರವನ್ನು ಗಮನಿಸಿ. ಸೇಮ್ ಎ ಎಕ್ಸ್ ಬಿ ಕಂಸ ಇದೆ. ಎ ಎಕ್ಸ್ ಬಿ ಕಂಸದಿಂದ ಒಂದು ಅಂತಸ್ಥ ಕೋನ ಎ ಪಿ ಬಿ ಕೋನ ಉಂಟಾಗಿದೆ, ಇನ್ನೊಂದು ಎ ಕ್ಯೂ ಬಿ ಕೋನ ಉಂಟಾಗಿದೆ. ಸೊ ಇವೆರಡೂ ಕೂಡ ಒಂದೇ ಅಳತೆಯನ್ನು ಹೊಂದಿರುತ್ತೆ. ಅದೆರಡು ಮಾತ್ರ ಅಲ್ಲ, ನಾನು ಎ ಎಕ್ಸ್ ಬಿ ಕಂಸವನ್ನು ಬಿಟ್ಟು ವೃತ್ತದ ಉಳಿದ ಭಾಗದಲ್ಲಿ ಎಲ್ಲೇ ಯಾವುದೇ ಒಂದು ಬಿಂದುವನ್ನು ಗುರುತು ಮಾಡಿದರೆ, ಇಲ್ಲೊಂದು ಬಿಂದುವನ್ನು ಗುರುತು ಮಾಡ್ತೇನೆ ಪಿ ಕ್ಯೂ ಆರ್ ಅಂಥೇಳಿ. ಸೊ ಎ ಮತ್ತು ಬಿಗಳಲ್ಲಿ ತಂದು ಸೇರಿಸ್ತೀನಿ ನಾನು. ಇಲ್ಲಿ ಉಂಟಾಗಿರೋ ಕೋನ ಕೂಡ ಇಲ್ಲಿರೋ ಪಿ ಕೋನಕ್ಕೆ ಸಮನಾಗಿರುತ್ತೆ. ಒಂದು ವೇಳೆ ಇದು 30 ಡಿಗ್ರಿ ಇದೆ ಅಂತ ತಿಳ್ಕೊಂಡ್ರೆ ಇವೆಲ್ಲವೂ ಕೂಡ 30 ಡಿಗ್ರಿನೇ ಇರುತ್ತೆ. ಹೇಗೆ ಸಮನಾಗಿರುತ್ತೆ ಅಂತ ಹೇಳಿದರೆ, ನೀವು ಪುನಃ ಇಲ್ಲಿ ಕೇಂದ್ರಕ್ಕೆ ಎ ಮತ್ತು ಬಿಗಳನ್ನು ಸೇರಿಸ್ಕೊಂಡ್ರೆ, ಈಗಾಗಲೇ ಸ್ವಲ್ಪ ಮೊದಲು ಹೇಳಿರೋ ಥರದಲ್ಲಿ ಕೇಂದ್ರ ಕೋನ ಪರಿಧಿ ಕೋನದ 2ರಷ್ಟು ಇರಬೇಕು. ಆದ್ದರಿಂದ ಓ ಕೋನ ಪಿನ 2ರಷ್ಟು ಇರಬೇಕು, ಕ್ಯೂ ಕೋನದ 2ರಷ್ಟು ಇರಬೇಕು, ಆರ್ ಕೋನದ 2ರಷ್ಟಕ್ಕೂ ಅದು ಸಮನಾಗಿರಬೇಕು. ಇಲ್ಲಿರುವಂಥ ಒಂದೇ ಎ ಒ ಬಿ ಕೋನ ಪಿನ 2ರಷ್ಟಕ್ಕೂ ಸಮನಾಗಿರಬೇಕು, ಕ್ಯೂ ಕೋನದ 2ರಷ್ಟಕ್ಕೂ ಸಮನಾಗಿರಬೇಕು, ಆರ್ ಕೋನದ 2ರಷ್ಟಕ್ಕೂ ಸಮನಾಗಿರಬೇಕು. ಅಂದರೆ ಈ ಪಿ ಕ್ಯೂ ಮತ್ತು ಆರ್ ಕೋನಗಳು ಪರಸ್ಪರ ಸಮ ಇರಲೇಬೇಕಾಗತ್ತೆ. ಸೊ ಇದನ್ನು ಒಂದೇ ವೃತ್ತಖಂಡ ಕೋನಗಳು, ಆ್ಯಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ ಅನ್ನೋದ ಕರಿತೀವಿ. ಬೇರೆ ಬೇರೆ ವೃತ್ತಖಂಡದಲ್ಲಿ ಇರುವಂಥ ಕೋನಗಳ ಅಳತೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಲಘು ವೃತ್ತಖಂಡದ ಕೋನ ಅಥವಾ ಅಧಿಕ ಕಂಸದಿಂದ ಏರ್ಪಟ್ಟಿರುವ ಕೋನ ವಿಶಾಲ ಕೋನವಾಗಿರುತ್ತದೆ. ಸೊ ಇಲ್ಲಿರುವಂಥ ಕೋನವನ್ನು ನಾನು 2 ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು. ಒಂದು, ಇಲ್ಲಿ ಎ ಬಿ ಮತ್ತು ಎ ಪಿ ಬಿ ಕಂಸದಿಂದ ಏರ್ಪಟ್ಟಿರುವಂಥ ಜಾಗವನ್ನು ಲಘು ವೃತ್ತಖಂಡ ಅಂತ ಕರೀಬಹುದು. ಸೊ ಆದ್ದರಿಂದ ಇಲ್ಲಿರುವಂಥ ಕೋನ ಎ ಪಿ ಬಿಯನ್ನು ಲಘು ವೃತ್ತಖಂಡದಲ್ಲಿನ ಕೋನ, ಲಘು ವೃತ್ತಖಂಡದಲ್ಲಿ ಏರ್ಪಟ್ಟಿರುವಂಥ ಕೋನ ಅನ್ನೋದ ಕರಿಬಹುದು. ಅಥವಾ ಇಲ್ಲೊಂದು ಹೆಸರು ಕೊಡ್ತೀನಿ ಕ್ಯೂ ಅಂಥೇಳಿ. ಎ ಕ್ಯೂ ಬಿ ಕಂಸ ಇದೆ. ಈ ಕಂಸದ ಅಂತ್ಯ ಬಿಂದುಗಳಿಂದ ವೃತ್ತದ ಉಳಿದ ಭಾಗದ ಮೇಲೆ ಪಿ ಇದೆ. ಆದ್ದರಿಂದ ಎ ಮತ್ತು ಬಿಗಳನ್ನು ಪಿಗೆ ಸೇರಿಸಿ ಕೋನ ಉಂಟಾಗಿದೆ ಇದು. ಆದ್ದರಿಂದ ಇದನ್ನು ಅಧಿಕ ವೃತ್ತ ಕಂಸದಿಂದ ಏರ್ಪಟ್ಟಿರುವ ಕೋನ ಅನ್ನೋದಾಗಿ ಕೂಡ ಕರಿಬಹುದು. ಸೊ ಲಘು ವೃತ್ತಖಂಡದಲ್ಲಿನ ಕೋನ ಅಂದರೂ ಒಂದೇ, ಅಧಿಕ ಕಂಸದಿಂದ ಏರ್ಪಟ್ಟಿರುವ ಕೋನ ಅಂತ ಹೇಳಿದ್ರು ಒಂದೇ. ಸೊ ಇದು ಯಾವಾಗಲೂ ಕೂಡ 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ, 180 ಡಿಗ್ರಿಗಿಂತ ಕಡಿಮೆ ಇರುತ್ತೆ, ಅಂದರೆ ವಿಶಾಲ ಕೋನ ಆಗಿರುತ್ತೆ. ದ ಆಂಗಲ್ ಸಬ್ಟೆಂಡೆಡ್ ಬೈ ಎ ಮೇಜರ್ ಆರ್ಕ್ ಆರ್ ದ ಆಂಗಲ್ ಇನ್ ದ ಮೈನರ್ ಸೆಗ್ಮೆಂಟ್ ಬೋತ್ ಆರ್ ಸೇಮ್. ಸೊ ಇಟ್ ಈಸ್ ಅಬ್ಟ್ಯೂಸ್ ಆಂಗಲ್. ದ ಆಂಗಲ್ ಇನ್ ದ ಮೈನರ್ ಸೆಗ್ಮೆಂಟ್ ಈಸ್ ಆಲ್ವೇಸ್ ಅಬ್ಟ್ಯೂಸ್ ಆಂಗಲ್. ಹಾಗೆಯೇ ಈ ಮೇಲ್ಭಾಗದಲ್ಲಿರುವಂಥ ಜಾಗವನ್ನು ನಾನು ಅರ್ಧ ವೃತ್ತಖಂಡ ಅನ್ನೋದು ಕರಿತೀವಿ. ಸೊ ಅರ್ಧ ವೃತ್ತ ಕಂಸದಿಂದ ಏರ್ಪಟ್ಟಿರುವ ಕೋನ ಅಥವಾ ಅರ್ಧ ವೃತ್ತಖಂಡದಲ್ಲಿ ಏರ್ಪಟ್ಟಿರುವ ಕೋನ ಯಾವಾಗಲೂ ಕೂಡ 90 ಡಿಗ್ರಿಗೆ ಸಮನಾಗಿರುತ್ತೆ. ಸೊ ಇವೆರಡೇ ಕೋನಗಳು ಅಂತಲ್ಲ, ಎ ಬಿ ವ್ಯಾಸವಾಗಿದ್ದಾಗ ವೃತ್ತದ ಮೇಲೆ ಎ ಮತ್ತು ಬಿಗಳನ್ನು ಬಿಟ್ಟು ಬೇರೆ ಯಾವುದೇ ಒಂದು ಬಿಂದುವನ್ನು ತೆಗೆದುಕೊಂಡು ಎ ಮತ್ತು ಬಿಗಳನ್ನು ಅಲ್ಲಿಗೆ ಜಾಯಿನ್ ಮಾಡಿದರೆ ಆ ಕೋನ 90 ಡಿಗ್ರಿ ಇರುತ್ತದೆ. ಸೊ ಇದಕ್ಕೆ ವಿರುದ್ಧವಾಗಿ ಅಧಿಕ ವೃತ್ತಖಂಡದಲ್ಲಿರುವಂಥ ಕೋನ ಅಥವಾ ಲಘು ಕಂಸದಿಂದ ಏರ್ಪಟ್ಟಿರುವಂಥ ಕೋನ, ಇದು ಲಘು ಕಂಸದಿಂದ ಏರ್ಪಟ್ಟಿರುವಂಥ ಅಂತಸ್ಥ ಕೋನ ಇವೆಲ್ಲವೂ ಕೂಡ ಲಘು ಕೋನಗಳಾಗಿರುತ್ತೆ. ಸೊ ನೀವು ಪ್ರಶ್ನೆಯನ್ನು ಕೇಳಿದಾಗ
ಮನಸ್ಸಿನಲ್ಲಿ ಅದರ ಚಿತ್ರ ಯಾವ ಥರ ಇರುತ್ತೆ ಅಂತ ಕಲ್ಪನೆ ಮಾಡಿಕೊಂಡಾಗ ಅದು ಅಧಿಕ ಕೋನ ಆಗಿರುತ್ತಾ ಅಥವಾ ಲಘು ಕೋನ ಆಗಿರುತ್ತಾ, ವೆದರ್ ಇಟ್ ಈಸ್ ಅನ್ ಅಬ್ಟ್ಯೂಸ್ ಆ್ಯಂಗಲ್ ಆರ್ ಅನ್ ಅಕ್ಯೂಟ್ ಆ್ಯಂಗಲ್ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಕಾನ್ಸೈಕ್ಲಿಕ್ ಪಾಯಿಂಟ್ಸ್, ವೃತ್ತೀಯ ಬಿಂದುಗಳು. ಸೊ ನೀವು ಹಿಂದೆ ಏಕರೇಖಾಗತ ಬಿಂದುಗಳು, ರೇಖಾಗತ ಬಿಂದುಗಳು ಅನ್ನೋದನ್ನು ಕಲ್ತಿದ್ರೆ, ಸೊ ಒಂದೇ ಸರಳ ರೇಖೆ ಮೇಲಿರುವಂಥ ಬಿಂದುಗಳನ್ನು ಏಕರೇಖಾಗತ ಬಿಂದುಗಳು ಅಂತ ಕರೀತವೆ ಅಂತ ಕರೆದಿದ್ವಿ. ಈಗ ಸರಳ ರೇಖೆ ಮೇಲಿರೋದೇನೆ ಒಂದೇ ವೃತ್ತದ ಮೇಲಿರುವಂಥ ಬಿಂದುಗಳನ್ನು, ಇಲ್ಲಿ 3 ಬಿಂದುಗಳಿದ್ದಾವೆ, ಆ 3 ಬಿಂದುಗಳ ಮುಖಾಂತರ ಒಂದು ವೃತ್ತ ಹಾದು ಹೋಗುತ್ತೆ ಅಂತ ಹೇಳಿದರೆ ಆ 3 ಬಿಂದುಗಳನ್ನು ಕಾನ್ಸೈಕ್ಲಿಕ್ ಪಾಯಿಂಟ್ಸ್, ವೃತ್ತೀಯ ಬಿಂದುಗಳು, ವೃತ್ತದ ಮೇಲಿರುವ ಬಿಂದುಗಳು ಅನ್ನೋದಕ್ಕೆ ಕರಿತೀವಿ. 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಅದರ ಒಂದೇ ಬದಿಯಲ್ಲಿರುವ 2 ಬಿಂದುಗಳಲ್ಲಿ ಉಂಟು ಮಾಡುವ ಕೋನಗಳು ಸಮನಾಗಿದ್ದರೆ ಆ 4 ಬಿಂದುಗಳು ವೃತ್ತದ ಮೇಲಿರುತ್ತವೆ, ಅಂದರೆ ಕಾನ್ಸೈಕ್ಲಿಕ್ ಪಾಯಿಂಟ್ಸ್ ಆಗಿರುತ್ತವೆ. ಸೊ ಇಲ್ಲಿರುವಂಥ ಹೇಳಿಕೆಯ ಅರ್ಥ, ಇಫ್ ಎ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ 2 ಪಾಯಿಂಟ್ಸ್ ಸಬ್ಟೆಂಡೆಡ್ equal angles at 2 other points lying on the same side of the line containing the line segment, the 4 points lie on a circle. ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಕಷ್ಟ ಆಗಿರ್ಬೋದು. ಇಫ್ ಎ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ 2 ಪಾಯಿಂಟ್ಸ್, 2 ಪಾಯಿಂಟ್ಗಳಿದ್ದಾವೆ. ಸೊ ಎ ಮತ್ತು ಬಿ 2 ಪಾಯಿಂಟ್ಗಳಿದ್ದಾವೆ. ಸೊ ಅದನ್ನು ಸೇರಿಸುವಂತಹ ರೇಖಾಖಂಡವು, ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ 2 ಪಾಯಿಂಟ್ಸ್ subtend equal angles at 2 other points lying on the same side of the line containing the line segment. So line segment ಏನಿದೆಯಲ್ಲ ಅದರ ಒಂದೇ ಬದಿಯಲ್ಲಿ, on the same side of the line, 2 ಬಿಂದುಗಳಲ್ಲಿ, ಇನ್ನೆರಡು ಬಿಂದು ತಗೊಂಡಿದ್ದೀನಿ, ಸಿ ಮತ್ತು ಡಿ 2 ಬಿಂದುಗಳನ್ನು ತಗೊಂಡಿದ್ದೀನಿ. ಈ ಬಿಂದುಗಳಲ್ಲಿ ಈ ಲೈನ್ ಸೆಗ್ಮೆಂಟ್ ಏರ್ಪಡಿಸುವಂತಹ ಕೋನಗಳು, ಎ ಬಿ ಅನ್ನೋದು ಮೊದಲು ನಾವು ತಗೊಂಡಿರುವಂಥ ಲೈನ್ ಸೆಗ್ಮೆಂಟ್, ಅದರ ಮೇಲೆ 2 ಬಿಂದುಗಳಿದ್ದಾವೆ ಸಿ ಮತ್ತು ಡಿ ಅಂಥೇಳಿ, ಅದರಿಂದ ಎ ಬಿಯಿಂದ ಹೊರತಾಗಿ ಎ ಬಿಯ ಒಂದೇ ಪಾರ್ಶ್ವದಲ್ಲಿದೆ ಅದು. ಸೊ ಆ ಬಿಂದುಗಳಲ್ಲಿ ಎ ಬಿಯು ಉಂಟು ಮಾಡುವ ಕೋನಗಳು, ಕೋನ ಎ ಸಿ ಬಿ ಮತ್ತು ಕೋನ ಎ ಡಿ ಬಿ. ಸೊ ಇವುಗಳು ಸಮನಾಗಿದ್ದರೆ, ಇಫ್ ದೀಸ್ ಆ್ಯಂಗಲ್ಸ್ ಆರ್ ಈಕ್ವಲ್, ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಎ ಲೈನ್ ಸೆಗ್ಮೆಂಟ್ ಆನ್ ದ ಸೇಮ್ ಸೈಡ್ on 2 other points, if those angles are equal, then these 4 points are on a circle. The 4 points lie on a circle, concyclic points ಆಗಿರುತ್ತೆ. ಸೊ ಒಂದು ರೇಖಾಖಂಡವು ಆ ರೇಖಾಖಂಡದ ಹೊರಭಾಗದಲ್ಲಿರುವಂಥ 2 ಬಿಂದುಗಳಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ, ಈ ರೇಖಾಖಂಡದ ಅಂತ್ಯ ಬಿಂದುಗಳು ಮತ್ತು ಹೊರಗಡೆ ಉಂಟಾಗಿರುವಂಥ ಕೋನಗಳ ಶೃಂಗಗಳು, ಆ 4 ಬಿಂದುಗಳು ಒಂದೇ ವೃತ್ತದ ಮೇಲೆ ಇರುತ್ತವೆ. ಎ ಬಿ is a line segment, ಸಿ and ಡಿ are 2 more points other than AB and on the same side of AB. If angle ACB and angle ADB are equal, then we can draw a circle which passes through all those 4 points. ಸೊ ಇದರ ಆಧಾರದ ಮೇಲೆ ಒಂದೆರಡು ಪ್ರಶ್ನೆಗಳನ್ನು ನೋಡೋಣ. Angle ABC is the inscribed angle. O is the center of the circle and angle AOC is equal to 120 degree. Find angle ABC. ಸೊ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಅಂಶಗಳನ್ನು ಚಿತ್ರಗಳ ಜೊತೆಗೆ ಹೋಲಿಕೆ ಮಾಡ್ಕೊಂಡು ನೋಡಬೇಕಾಗತ್ತೆ. ನೀವು ಒಂದು ವೇಳೆ ಚಿತ್ರವನ್ನು ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವೇ ಹಾಕ್ಕೊಂಡು ಮಾಡಲಿಕ್ಕೆ ಕೂಡ ಸಿದ್ಧವಿರಬೇಕಾಗತ್ತೆ. ಆ್ಯಂಗಲ್ ಎ ಬಿ ಸಿ ಇಸ್ ಎನ್ ಇನ್ಸ್ಕ್ರೈಬ್ಡ್ ಆ್ಯಂಗಲ್ ಅಂದರೆ ನೀವು ಒಂದು ಚಿತ್ರ ಹಾಕೊಂಡ್ಬಿಡ್ಬೋದು, ಒಂದು ವೃತ್ತ ಹಾಕ್ಕೊಂಡು ಅದರಲ್ಲಿ ಎ ಬಿ ಸಿ ಅಂತೇಳಿ ಒಂದು ಕೋನವನ್ನು ಹಾಕ್ಕೊಂಡ್ಬಿಡ್ಬೋದು ನೀವು. ಬಟ್ ಈ ಚಿತ್ರದಲ್ಲಿ ಈ ಪ್ರಶ್ನೆ ಜೊತೆಯಲ್ಲೇ ಚಿತ್ರವನ್ನು ಅವರೇ ಕೊಟ್ಟಿದ್ದಾರೆ, ಪ್ರಶ್ನೆ ಜೊತೆಯಲ್ಲೇ ಚಿತ್ರ ಬಂದಿದೆ ನಮಗೆ. ಎ ಬಿ ಸಿ ಇಸ್ ಅನ್ ಇನ್ಸ್ಕ್ರೈಬ್ಡ್ ಆ್ಯಂಗಲ್ ಎಲ್ಲಿದೆ ನೋಡಿ. ಸೊ ಇದು ಎ ಬಿ ಸಿ ಇಸ್ ಅನ್ ಇನ್ಸ್ಕ್ರೈಬ್ಡ್ ಆ್ಯಂಗಲ್. ಸೊ ಎಲ್ಲಿದೆ ಅಂತ ಹೇಳಿದ್ರೆ ಲಘು ವೃತ್ತ ಖಂಡದಲ್ಲಿದೆ. ಇಟ್ ಈಸ್ ಇನ್ ಅನ್ ಮೈನರ್ ಸೆಗ್ಮೆಂಟ್. ಸೊ ಇಟ್ ಮಸ್ಟ್ ಬಿ ಅಬ್ಟ್ಯೂಸ್ ಆ್ಯಂಗಲ್, ವಿಶಾಲ ಕೋನ ಆಗಿರುತ್ತೆ ಅದು, ಅಷ್ಟಂತ ತಿಳ್ಕೊಳ್ಳಿ. ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್. O is the center of the circle and angle AOC is equal to 120 degree. Angle AOC is equal to 120 degree. So find angle ABC.
ಸೊ ಎ ಬಿ ಸಿ ಎಷ್ಟಿರುತ್ತೆ ಅಂಥೇಳಿ ಕಂಡುಹಿಡಿಯಬೇಕು. 120ಯ ಎರಡರಷ್ಟು 240 ಅಂತ ನೇರವಾಗಿ ಬರಿಬೋದಾ ಮಕ್ಕಳೇ? ಈಗ ಸ್ವಲ್ಪ ಮೊದಲು ಹೇಳಿರುವಂಥ ಹೇಳಿಕೆಯ ಪ್ರಕಾರ ಒಂದು ವೃತ್ತದಲ್ಲಿ ಒಂದು ಕಂಸವು ಕೇಂದ್ರದಲ್ಲಿ ಏರ್ಪಡಿಸುವ ಕೋನವು ಅದೇ ಕಂಸವು ಪರಿಧಿಯಲ್ಲಿ ಏರ್ಪಡಿಸುವ ಕೋನದ ಎರಡರಷ್ಟಕ್ಕೆ ಸಮನಾಗಿರುತ್ತದೆ. The angle subtended by an arc at the center is twice the angle subtended by the same arc on the remaining part of the circle. ಸೊ ಈ ಹೇಳಿಕೆಯನ್ನು ಉಪಯೋಗಿಸ್ಕೊಂಡು ಇಲ್ಲಿ 120 ಡಿಗ್ರಿ ಇರೋದ್ರಿಂದ ಇಲ್ಲಿ ಅದರ ಎರಡರಷ್ಟು 240 ಡಿಗ್ರಿ ಅಂತ ಬರಲಿಕ್ಕೆ ಸಾಧ್ಯ ಆಗುತ್ತಾ, ಅಥವಾ 120ಯ ಅರ್ಧ 60 ಡಿಗ್ರಿ ಅಂತ ಬರಲಿಕ್ಕೆ ಸಾಧ್ಯ ಆಗುತ್ತಾ? ಇವೆರಡರಲ್ಲಿ ಯಾವ ಉತ್ತರವನ್ನು ಬರೀತೀರಿ? ಸೊ ಹೇಳಿಕೆಯನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇ ಆದರೆ ಸೊ ಈ ಎರಡೂ ಉತ್ತರಗಳನ್ನು ಬರೆಯಲ್ಲ ನಾವು. ಯಾಕೆ ಅಂತ ಹೇಳಿದರೆ, ಸೊ ಹೇಳಿಕೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ಕಂಸವು ಕೇಂದ್ರದಲ್ಲಿ ಏರ್ಪಡಿಸುವ ಕೋನವು ಅದೇ ಕಂಸವು ವೃತ್ತದ ಉಳಿದ ಭಾಗದಲ್ಲಿ ಏರ್ಪಡುವ ಕೋನದ ಎರಡರಷ್ಟಿದೆ ಅನ್ನೋದಾಗಿದೆ. ಸೊ ಇಲ್ಲಿ ಕೇಂದ್ರ ಕೋನ AOC ಯಾವ ಕಂಸದಿಂದ ಉಂಟಾಗಿದೆ ಅಂತ ಹೇಳಿದರೆ ABC ಕಂಸದಿಂದ ಉಂಟಾಗಿದೆ. ಈ ಕೋನ ಯಾವ ಕೋನದ ಎರಡರಷ್ಟಕ್ಕೆ ಸಮನಾಗಿರುತ್ತೆ ಅಂದರೆ ಇದೇ ಕಂಸವು ವೃತ್ತದ ಉಳಿದ ಭಾಗದಲ್ಲಿ ಏರ್ಪಟ್ಟ ಕೋನದ ಎರಡರಷ್ಟಕ್ಕೆ ಸಮನಾಗಿರುತ್ತೆ. ನಾನು ಒಂದು ವೇಳೆ ಇಲ್ಲಿ P ಮತ್ತು A ಇವುಗಳನ್ನು CP ಮತ್ತು AP ಇವುಗಳನ್ನು ಸೇರಿಸಿದರೆ ಮೊದಲು ನಾನು ಹೇಳಿಕೊಟ್ಟಿರುವಂಥ ಹೇಳಿಕೆಯ ಪ್ರಕಾರ ಈ P ಕೋನದ ಎರಡರಷ್ಟಕ್ಕೆ ಇದು ಸಮನಾಗಿರುತ್ತೆ ಅಷ್ಟೇ ಹೊರತುವ ಸೊ ಇಲ್ಲಿರುವಂಥ B ಕೋನ ಮತ್ತು ಇಲ್ಲಿರುವಂಥ AOC ಕೋನ ಇವು ಒಂದೇ ವೃತ್ತ ಕಂಸದಿಂದ ಏರ್ಪಟ್ಟಿರುವ ಕೋನಗಳ ಅಲ್ಲ ಅವು. ಆದ್ದರಿಂದ ಈ ಹೇಳಿಕೆಯನ್ನು, ಈ ಮೊದಲು ಉಪಯೋಗಿಸಿರುವಂಥ ಹೇಳಿಕೆಯನ್ನು ಇಲ್ಲಿ ನಾವು ಉಪಯೋಗಿಸ್ಬಿಟ್ಟು ಈ 240 ಅಂತ ಬರೆಯೋದಕ್ಕೆ ಅಥವಾ 60 ಡಿಗ್ರಿ ಅಂತ ಬರೆಯೋದಕ್ಕೆ ಸಾಧ್ಯ ಆಗೋಲ್ಲ. ಸೊ ಪರಿಧಿ ಕೋನವು ಕೇಂದ್ರ ಕೋನದ ಅರ್ಧದಷ್ಟಿರುತ್ತೆ. ಕೇಂದ್ರ ಕೋನವು ಪರಿಧಿ ಕೋನದ ಎರಡರಷ್ಟಕ್ಕೆ ಸಮನಾಗಿರುತ್ತೆ. ಸೊ ಇಲ್ಲಿ APC ಕಂಸದಿಂದ ಏರ್ಪಟ್ಟಿರುವಂಥ ಕೋನ ಯಾವುದು ಅಂದರೆ ದ ರಿಫ್ಲೆಕ್ಸ್ ಆಂಗಲ್ AOC ಉಂಟಾಗಿದೆ. ರಿಫ್ಲೆಕ್ಸ್ AOC ಉಂಟಾಗಿದೆ. ಇದು ಅದೇ ಕಂಸದಿಂದ ಪರಿಧಿಯ ಮೇಲೆ ಉಂಟಾಗಿ ವೃತ್ತದ ಉಳಿದ ಭಾಗದಲ್ಲಿ ಉಂಟಾಗಿರುವ ಕೋನದ ಎರಡರಷ್ಟಕ್ಕೆ ಸಮನಾಗಿರುತ್ತೆ. ಇದು 2 ಇಂಟು ABC ಕೋನಕ್ಕೆ ಸಮನಾಗಿರುತ್ತೆ. ಇದಕ್ಕೆ ಪೂರ್ಣ ಕೋನ ಆಗಲಿಕ್ಕೆ ಬೇಕಾಗಿರುವಂಥ AOC ಕೋನ 120 ಡಿಗ್ರಿ ಇದೆ. AOC ಕೋನ ಮತ್ತು ಸರಳಾಧಿಕ AOC ಅವೆರಡೂ ಸೇರಿದಾಗ 360 ಡಿಗ್ರಿ ಬೇಕಾಗತ್ತೆ. ಆದ್ದರಿಂದ 360 ಮೈನಸ್ 120 ಕಳೆದಾಗ 240 ಡಿಗ್ರಿ ಬರುತ್ತೆ. ಸರಳಾಧಿಕ AOCಯ ಬೆಲೆ 240 ಡಿಗ್ರಿ ಇಸ್ ಈಕ್ವಲ್ ಟು 2 ABC ಆಗಿರುತ್ತೆ. ABC ಕೋನದ ಎರಡರಷ್ಟಕ್ಕೆ ಕೇಂದ್ರ ಕೋನ ಇರುತ್ತೆ. ಸೊ ಎರಡನ್ನು ಈ ಕಡೆ ತಗೊಂಬಂದಾಗ ABC ಕೋನದ ಅಳತೆ 240 ಡಿವೈಡೆಡ್ ಬೈ 2 ಆಗಿಬಿಟ್ಟು 120 ಡಿಗ್ರಿ ಆಗುತ್ತೆ. ಇಲ್ಲಿ ಕೊಟ್ಟಿರೋ ಕೋನ ಎಷ್ಟಿದೆಯೋ ಈ ಕೋನ ಕೂಡ ಅಷ್ಟೇ ಇರುತ್ತೆ. ಅದರಿಂದ ನೀವು ಇದನ್ನೇನು ಕರೀಬೋದು ಅಂತ ಹೇಳಿದರೆ ವಜ್ರಾಕೃತಿ, ರಾಂಬಸ್ ಅನ್ನೋದನ್ನು ತಿಳ್ಕೊಳ್ಬೋದು. ಈಗ ಎಕ್ಸ್ನ ಬೆಲೆ ABC ಕೋನದ ಎರಡರಷ್ಟಕ್ಕೆ ಸಮನಾಗಿರುತ್ತೆ. ಆ್ಯಂಗಲ್ X is equal to 2 times of angle ABC. ಬಟ್ X is equal to 360 ಮೈನಸ್ 120. X ಮತ್ತು 120 ಸೇರಿದರೆ 360 ಡಿಗ್ರಿ ಆಗಬೇಕು. ಆದ್ದರಿಂದ ಎಕ್ಸ್ನ ಬೆಲೆ 360 ಮೈನಸ್ 120 ಅಂದರೆ 240 ಡಿಗ್ರಿ ಆಗಿರುತ್ತೆ. ಒಂದು ಕಂಸದಿಂದ ಕೇಂದ್ರದಲ್ಲಿ ಏರ್ಪಟ್ಟಿರುವ ಕೋನ 240 ಡಿಗ್ರಿ. ಹಾಗಾದರೆ ಅದೇ ಕಂಸದಿಂದ ಪರಿಧಿಯಲ್ಲಿ ಏರ್ಪಟ್ಟಿರುವಂಥ ಕೋನ 240ರ ಅರ್ಧದಷ್ಟಿರುತ್ತೆ, ಅಂದರೆ 120 ಡಿಗ್ರಿ ಆಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. O is the center of the circle and angle PAQ. Where is PAQ? PAQ is 35 degree. Find angle OPQ. Where is OPQ? OPQ. ಇಲ್ಲಿರುವಂಥ ಕೋನವನ್ನು ಕಂಡುಹಿಡಿಯಬೇಕು. ಸೊ ಚಿತ್ರದಲ್ಲಿ ಪರಿಧಿ ಕೋನ 35 ಡಿಗ್ರಿ ಕೊಟ್ಟಿದ್ದಾರೆ. ಸೊ ತಕ್ಷಣ ನೀವು ಕೇಂದ್ರ ಕೋನದ ಅಳತೆ ಹೇಳ್ಬೋದು. ಕೇಂದ್ರ ಕೋನ ಪರಿಧಿ ಕೋನದ ಎರಡರಷ್ಟಿರುತ್ತೆ, 70 ಡಿಗ್ರಿ ಆಗುತ್ತೆ. ಬಟ್ ಇಲ್ಲಿ ಕೇಳಿರುವಂಥದ್ದು ಕೇಂದ್ರ ಕೋನ ಅಲ್ಲ, ಕೋನ OPQನ ಅಳತೆಯನ್ನು ಕೇಳಿದ್ದಾರೆ. ಸೊ ಏನು ಮಾಡ್ಬೋದು? ಸೊ ಈ ಚಿತ್ರದಲ್ಲಿ OPQ ತ್ರಿಭುಜವು ಸಮದ್ವಿಬಾಹು ತ್ರಿಭುಜ ಆಗಿದೆ. ಇನ್ ದಿಸ್ ಫಿಗರ್ ಟ್ರಯಾಂಗಲ್ OPQ is an isosceles triangle because OP is equal to OQ, radii of the same circle.
ಒಂದೇ ವೃತ್ತದ ತ್ರಿಜ್ಯಗಳು ಸಮನಾಗಿದ್ದಾವೆ. ಆದ್ದರಿಂದ ಸಮದ್ವಿಬಾಹು ತ್ರಿಭುಜದಲ್ಲಿ ಪಾದ ಕೋನಗಳು ಸಮನಾಗಿರುತ್ತೆ. ಇಲ್ಲಿ ಎಕ್ಸ್ ಇದ್ದರೆ ಇಲ್ಲೂ ಕೂಡ ಎಕ್ಸ್ ಇರುತ್ತೆ. ಸೊ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. 70 + x + x = 180 ಆಗುತ್ತೆ. 2x + 70 = 180. ಸೊ 2x = 180 - 70 110. ಎಕ್ಸ್ನ ಬೆಲೆ 2x ಬೆಲೆ 110 ಡಿಗ್ರಿ ಆಗಿರುತ್ತೆ. ಆದ್ದರಿಂದ 1x ಬೆಲೆ 110 / 2 ಮಾಡಿದರೆ ಉತ್ತರ ಸಿಗುತ್ತೆ. ಸೊ ಯಾವಾಗಲೂ ಕೂಡ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ, ಇದು ಸಮದ್ವಿಬಾಹು ತ್ರಿಭುಜ, ಎ ಬಿ ಮತ್ತು ಎ ಸಿಗಳು ಸಮನಾಗಿರುವಂಥ ಬಾಹುಗಳಾದರೆ ಎ ಕೋನವನ್ನು ಶೃಂಗಕೋನ ಅಂತ ಕರಿತೀವಿ. ಇದರಲ್ಲಿ ನಮಗೆ ಪಾದಕೋನದ ಅಳತೆ ಬೇಕು ಅಂತ ಹೇಳಿದರೆ, ಸೊ ಪಾದಕೋನ = 180 - ಆಂಗಲ್ ಎ / 2 ಆಗಿರುತ್ತದೆ. ಪಾದಕೋನದ ಅಳತೆ ಶೃಂಗಕೋನದ ಪರಿಪೂರಕದ ಅರ್ಧದಷ್ಟಕ್ಕೆ ಸಮನಾಗಿರುತ್ತದೆ. ನಮಗೆ ಪಾದಕೋನ ಗೊತ್ತಿರುತ್ತೆ, ಶೃಂಗಕೋನದ ಅಳತೆ ಬೇಕು ಅಂತ ಹೇಳಿದರೆ ಎ ಕೋನದ ಅಳತೆ ಎಷ್ಟಿರುತ್ತೆ ಅಂತ ಹೇಳಿದರೆ 180 - 2b ಆಗುತ್ತೆ. ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಶೃಂಗಕೋನವು ಪಾದಕೋನದ 2ರಷ್ಟರ ಪರಿಪೂರಕಕ್ಕೆ ಸಮನಾಗಿರುತ್ತದೆ. ಈ ರೀತಿ ಹೇಳಿಕೆಗಳನ್ನು ಬಯಾಟ್ ಮಾಡಿಕೊಂಡಾಗ ನಿಮಗೆ ಭಾಳಷ್ಟು ಲೆಕ್ಕಗಳನ್ನು ಮಾಡೋದು ಭಾಳ ಸುಲಭ ಆಗುತ್ತೆ. ಸೊ ಈ ಲೆಕ್ಕವನ್ನು ಉತ್ತರವನ್ನು ಗಮನಿಸ್ಕೊಂಡ್ಬರೋಣ. ಸೊಲ್ಯೂಷನ್: ಆ್ಯಂಗಲ್ POQ = 2 ಟೈಮ್ಸ್ ಆಫ್ ಆ್ಯಂಗಲ್ PAQ. PAQ ಎಷ್ಟಿರುತ್ತೆ ಅದರ 2ರಷ್ಟು POQ ಇರುತ್ತೆ. ಆದ್ದರಿಂದ ಇದು 70 ಡಿಗ್ರಿ ಆಗುತ್ತೆ. POQ = 70 ಡಿಗ್ರಿ ಆಗುತ್ತೆ. ಪಾದಕೋನಗಳ ಮೊತ್ತ 180 - 70 ಆಗುತ್ತೆ. 2 ಕೋನ ಸೇರಿ 110 ಡಿಗ್ರಿ ಇದೆ. ಒಂದು ಕೋನದ ಅಳತೆ 55 ಡಿಗ್ರಿ ಆಗುತ್ತೆ. ಕೊನೆಯ ಪ್ರಶ್ನೆ ಮಕ್ಕಳೇ, O is the center of the circle and angle ADC = 40 degree, angle DAC = 60 degree. Find angle BCA and angle BCD. ಸೊ ಚಿತ್ರವನ್ನು ಗಮನಿಸಿ. O is the center of the circle. ಓಕೆ, O ಇಲ್ಲಿದೆ. ಸೊ O ಮೇಲೆ ಒಂದು ರೇಖಾಖಂಡ ಹಾದು ಹೋಗಿದೆ, BC. ಸೊ BC ಅನ್ನೋದು ವ್ಯಾಸ ಆಗಿದೆ. ಸೊ BC ವ್ಯಾಸ ಆದ ತಕ್ಷಣ ನಿಮ್ಗೆ ಏನು ಗೊತ್ತಾಗಬೇಕು ಅಂತ ಹೇಳಿದರೆ, ಸೊ ಬಿ ಮತ್ತು ಸಿ ಅನ್ನು ವೃತ್ತದ ಮೇಲಿರೋ ಯಾವುದೇ ಬಿಂದುವಿಗೆ ಸೇರಿಸಿದರೆ ಉಂಟಾಗುವಂಥ ಕೋನ 90 ಡಿಗ್ರಿ ಇರುತ್ತೆ ಅನ್ನೋದು ನೆನಪಾಗ್ಬಿಡ್ಬೇಕು. ಸೊ ಈ ಚಿತ್ರದಲ್ಲಿ BC ವ್ಯಾಸ ಅಂತ ಗೊತ್ತಾದ ತಕ್ಷಣ ಉಳಿದಿರೋ ಯಾವುದೇ ಪ್ರಶ್ನೆಯ ಭಾಗವನ್ನು ಓದ್ಕೊಳ್ಳದೆ ಇರಲಿ, ಚಿತ್ರದಲ್ಲಿ ಒಂದು ವ್ಯಾಸ ಇದೆ ಅಂದ ತಕ್ಷಣನೇ ಈ ಚಿತ್ರವನ್ನು ನಾವು ಗಮನಿಸಿದಾಗ ಕೋನ BAC = 90 ಡಿಗ್ರಿ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು. ಹಾಗೆ ಮುಂದೆ ನೋಡೋಣ. ಕೋನ ADC = 40 ಡಿಗ್ರಿ. ವೇರ್ ಇಸ್ ADC? ADC = 40 ಡಿಗ್ರಿ. AXC ಕಂಸದಿಂದ ಏರ್ಪಟ್ಟಿರುವ ಒಂದು ಅಂತಸ್ಥ ಕೋನ ಆಗಿದೆ. ಹಾಗಿದ್ಮೇಲೆ ಅದೇ ಕಂಸದಿಂದ ಏರ್ಪಟ್ಟಿರುವಂಥ ಇನ್ನೊಂದು ಅಂತಸ್ಥ ಕೋನ ಇದ್ದರೆ ಆ ಕೋನವು 40 ಡಿಗ್ರಿ ಇರುತ್ತೆ. ಸೊ ಚಿತ್ರದಲ್ಲಿ ಇದೆಯಲ್ಲ ಮಕ್ಕಳೇ, ಈ ಚಿತ್ರದಲ್ಲಿ ಕೋನ ABC ಮತ್ತು ಕೋನ ADC ಇವೆರಡೂ ಕೂಡ ಒಂದೇ ಕಂಸದಿಂದ ಏರ್ಪಟ್ಟಿರುವಂಥ ಅಂತಸ್ಥ ಕೋನಗಳಾಗಿದ್ದಾವೆ. ಆದ್ದರಿಂದ ಅವೆರಡೂ ಕೂಡ ಒಂದೇ ಅಳತೆಯನ್ನು ಹೊಂದಿರುತ್ತವೆ. ಇದು 40 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಕೋನ DAC = 60 ಡಿಗ್ರಿ. ಕೋನ DAC 60 ಡಿಗ್ರಿ ಇದೆ. ಸೊ ಅದೇ ಥರದ ಇನ್ನೊಂದು ಕೋನ ಇಲ್ಲ ನಮಗೆ, DBC ಅಥವಾ DPC ಆ ಥರ ಯಾವುದೂ ಕೋನಗಳಿಲ್ಲ. DBC ಸೇರಿಸಿದರೆ ಅದು 60 ಡಿಗ್ರಿ ಇರುತ್ತೆ. ಬೇಕಿದ್ರೆ ಡಿ ಮತ್ತು ಬಿ ಅನ್ನು ಸೇರಿಸಿದರೆ DAC ಕೋನ 60 ಡಿಗ್ರಿ ಇರೋದ್ರಿಂದ DBC ಕೋನ 60 ಡಿಗ್ರಿ ಇರುತ್ತೆ. ನಮಗದನ್ನು ಸೇರಿಸುವಂಥ ಅವಶ್ಯಕತೆ ಏನಿಲ್ಲ ನಮಗೀಗ. ಫೈಂಡ್ ಆ್ಯಂಗಲ್ BCA. ಚಿತ್ರದಲ್ಲಿ BCA ಕಂಡುಹಿಡಿಯಬೇಕು. ಯೋಚನೆ ಮಾಡಿ ಮಕ್ಕಳೇ, ಚಿತ್ರದಲ್ಲಿ ABC ಒಂದು ಲಂಬಕೋನ ತ್ರಿಭುಜ ಆಗಿದೆ. ಯಾಕೆ ಅಂತ ಹೇಳಿದರೆ ವ್ಯಾಸವು ಉಂಟು ಮಾಡುವಂತಹ ಅಂತಸ್ಥ ಕೋನ 90 ಡಿಗ್ರಿ ಇರುತ್ತೆ. ಆದ್ದರಿಂದ ಕೋನ BAC 90 ಡಿಗ್ರಿ ಇದೆ. ಅದರ ಅರ್ಥ ABCಯು ಒಂದು ಲಂಬಕೋನ ತ್ರಿಭುಜ ಆಗಿದೆ. ಅದರಲ್ಲಿ ಕೋನ A 90 ಡಿಗ್ರಿ ಇದೆ. ಹಾಗಾಗಿ ಉಳಿದಿರೋ ಎರಡು ಕೋನಗಳು ಸೇರಿ 90 ಡಿಗ್ರಿ ಇರಬೇಕಾಗತ್ತೆ. ಕೋನ B 40 ಡಿಗ್ರಿ ಇದೆ. ಆದ್ದರಿಂದ ಕೋನ C = 50 ಡಿಗ್ರಿ ಆಗುತ್ತೆ. ಈ ಚಿತ್ರದಲ್ಲಿ ಕೋನ ACB ಇರ್ಕಿರುವಂಥ BCA ಕೋನ 50 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಸಾಧಿಸಿದೆ ಅದನ್ನು ಆಲ್ರೆಡಿ. ಹಾಗೆಯೇ ಕೋನ BCD ಅಳತೆಯನ್ನು ಕೇಳಿದ್ದಾರೆ. ಸೊ B ಇಲ್ಲಿದೆ, C ಇಲ್ಲಿದೆ, D ಇಲ್ಲಿದೆ. BCD ಕೋನ
ಬಿ ಎ ಡಿ ಕೋನವನ್ನು ಗಮನಿಸಿ. ಬಿ ಎ ಡಿ ಮತ್ತು ಬಿ ಸಿ ಡಿಗಳು ಒಂದೇ ವೃತ್ತಖಂಡ ಕೋನಗಳು, ಆದ್ದರಿಂದ ಅವೆರಡು ಸಮನಾಗಿರುತ್ತವೆ. ಮಕ್ಕಳೇ, ಈ ಚಿತ್ರದಲ್ಲಿ ಬಿ ಎ ಡಿ ಕೋನದ ಅಳತೆಯನ್ನು ಹೇಳ್ಬೋದಲ್ವಾ? ಸೊ ಇಲ್ಲಿ ಎ ಕೋನ 90 ಕೋನ, ಬಿ ಎ ಸಿ 90 ಡಿಗ್ರಿ ಇದೆ, ಕೋನ ಡಿ ಎ ಸಿ 60 ಡಿಗ್ರಿ ಇದೆ. ಸಿ 90ರಲ್ಲಿ 60 ಕಳೆದಾಗ ಉಳಿದಿರುವಂಥ 30 ಡಿಗ್ರಿ. ಓಕೆ, ಕೋನ ಬಿ ಎ ಡಿ ಆಗಿರುತ್ತದೆ. ಕೋನ ಬಿ ಎ ಡಿ 30 ಡಿಗ್ರಿ ಇರೋದ್ರಿಂದ ಕೋನ ಬಿ ಸಿ ಡಿ ಕೂಡ 30 ಡಿಗ್ರಿನೇ ಇರುತ್ತೆ. ಕೋನ ಬಿ ಸಿ ಡಿ = 30 ಡಿಗ್ರಿ ಆಗಿರುತ್ತೆ. ಸೊ ಎಲ್ಲ ಸ್ಟೆಪ್ಸನ್ನ ಇನ್ನೊಂದು ಸರ್ತಿ ನೀವು ನಿಧಾನವಾಗಿ ಗಮನಿಸ್ಕೊಂಬನ್ನಿ. ಇವತ್ತಿನ ಭಾಗದಲ್ಲಿ ಇಷ್ಟು ವಿಷಯಗಳನ್ನು ತಿಳ್ಕೊಂಡಿರೋ ಸಾಕು. ಇದಕ್ಕೆ ಸಂಬಂಧಪಟ್ಟಿರುವಂಥ ಹೋಮ್ವರ್ಕ್ ಪ್ರಶ್ನೆಗಳು. ಸೊ ಮೊದಲನೇ ಚಿತ್ರದಲ್ಲಿ ಗಮನಿಸಿ, ಕೋನ ಪಿ ಒ ಕ್ಯೂ 70 ಡಿಗ್ರಿ ಇದೆ. ಹಾಗೆ ಒ ಕ್ಯೂ ಮತ್ತು ಪಿ ಎಸ್ಗಳು ಪರಸ್ಪರ ಲಂಬವಾಗಿದೆ ಅನ್ನೋದಕ್ಕೆ ಕೊಟ್ಟಿದ್ದಾರೆ. ಪಿ ಎಸ್ ಆ್ಯಂಡ್ ಒ ಕ್ಯೂ ಆರ್ ಪರ್ಪೆಂಡಿಕ್ಯುಲರ್, ಲಂಬವಾಗಿದೆ ಅಂತ ಹೇಳಿ ಅವುಗಳು ಛೇದಿಸುವಂಥ ಜಾಗದಲ್ಲಿರುವಂಥ ಕೋನ 90 ಡಿಗ್ರಿ ಇರುತ್ತದೆ. ಸೊ ಹಾಗಾದರೆ ಕೋನ ಎಮ್ ಕ್ಯೂ ಎಸ್ನ ಅಳತೆಯನ್ನು ಕಂಡುಹಿಡಿಯಿರಿ. ಎಮ್ ಕ್ಯೂ ಎಸ್ ಇಲ್ಲಿರುವಂಥ ಕೋನದ ಅಳತೆಯನ್ನು ಕಂಡುಹಿಡಿಯಬೇಕು. ಸೊ ಯೋಚನೆ ಮಾಡಿ ಮುಂದಿನ ಭಾಗದಲ್ಲಿ ಅದರ ಉತ್ತರವನ್ನು ಹೇಳೋಣ. ಹಾಗೆಯೇ ಎರಡನೇ ಪ್ರಶ್ನೆ. ಸೊ ಈ ಪ್ರಶ್ನೆಯಲ್ಲಿ 2-3 ದೋಷಗಳಿದ್ದಾವೆ, ಪ್ರಿಂಟಿಂಗ್ ದೋಷಗಳಿದ್ದಾವೆ. ಪ್ರಶ್ನೆಯನ್ನು ಸರಿ ಮಾಡ್ಕೊಳ್ಳಿ. ಎ ಡಿ ಸಿ ಇಸ್ ಅನ್ ಆರ್ಕ್. ಎ ಡಿ ಸಿ ಇದು ಸಿ ಬಿಂದು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಎ ಡಿ ಸಿ ಒಂದು ಕಂಸ ಆಗಿದೆ. ಓ ಕೇಂದ್ರ ವೃತ್ತದ ಒಂದು ಕಂಸ. ಆ್ಯಂಗಲ್ ಎ ಸಿ ಒ = 25 ಡಿಗ್ರಿ. ಆ್ಯಂಗಲ್ ಎ ಸಿ ಒ = 25 ಡಿಗ್ರಿ. ಸೊ ಫೈಂಡ್ ಆ್ಯಂಗಲ್ ಎ ಸಿ ಬಿ. ಅಗೇನ್ ಫೈಂಡ್ ಆ್ಯಂಗಲ್ ಎ ಬಿ ಸಿ. ಎ ಬಿ ಸಿ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಇದನ್ನು ಹೋಮ್ವರ್ಕ್ ಅಂತ ಪರಿಗಣಿಸಿಬಿಟ್ಟು ಕೂತ್ಕೊಂಡು ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಸೊ ಈ ಭಾಗವನ್ನು ಇಲ್ಲೇ ಮುಗಿಸೋಣ. ಧನ್ಯವಾದಗಳು. ಜೈ ಸಾಯಿರಾಮ್.